ಮುಂದ ಮನೆಗೆ ಕೇಕ್ ತಗೊಂಡು ಆಚರಿಸ್ತೀವಿ. ಆಚರಿಸುತ್ತವಲ್ಲ ಅದನ್ನ ಮಠ ಪುಣ್ಯಾಶ್ರಮದೊಳಗ ಕಣ್ಣಿಲ್ಲದವರು ಇರ್ತಾರ, ಕಾಲಿಲ್ಲದವರು ಇರ್ತಾರ, ಮತ್ತೆ ತಂದೆ ತಾಯಿ ಮತ್ತೆ ಅಲ್ಲಿ ಇರ್ತಾರ. ಅಲ್ಲಿ ಪುಣ್ಯಾಶ್ರಮದೊಳಗ ನಾವು ಇಲ್ಲಿ ಹುಟ್ಟು ಹಬ್ಬವನ್ನು ಆಚರಿಸಿ ಅಂತೀವಿ ಮನೆಯೊಳಗ. ಅದ ಖರ್ಚಿನೊಳಗ ದಾಸೋಹವನ್ನು ಮಠಗಳ ಒಳಗ ಪುಣ್ಯಾಶ್ರಮದೊಳಗ ಏನಾದರೂ ದುಡ್ಡು ಕೊಟ್ರ ನಮಗೆ ಪುಣ್ಯ ತೋರ್ತದ. ಇನ್ನು 5ನೇ ನೀತಿ ಏನು ಹೇಳ್ತದ ಅಂದ ಪ್ರೀತಿಯ ನೀತಿ. ಈಗ ಪ್ರೀತಿಯ ನೀತಿ ಅಂದ್ರೆ ಹೆಂಗ? ಅವಾಗೆಲ್ಲ ಚಿಕ್ಕಪ್ಪ ಅಲ್ಲಿ ಅವಿಭಕ್ತ ಕುಟುಂಬ, ಈಗೆಲ್ಲ ಇಲ್ಲ. ಈಗೆಲ್ಲ ಈಗ ಯಾರನ್ನಾರ ಕೇಳ್ರಿ, ಈಗ ಯಾರನ್ನ ನಿಮ್ಮ ಮನೆಗೆ ಎಷ್ಟು ಜನ ಇದೀವಿ? 4 ಜನ. ಅವಾಗೆಲ್ಲ ಅವಿಭಕ್ತ ಕುಟುಂಬ ಅಂದ್ರೆ ಹೆಂಗ? ಗುಂಪು ಮನೆಯೊಳಗ ತಂದೆ ತಾಯಿ ಅಣ್ತಂಬ್ಳು ಅಕ್ಕ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಬಾಂಧವ್ಯ ಇತ್ತು. ಈಗ ಈ ಮನೆಗೆ ಎಷ್ಟು ಜನ ಇದ್ದೀರಿ? ನನ್ನ ಗಂಡ, ನನ್ನ ಹೆಂಡತಿ, ಮಕ್ಕಳು, ಇವನಾತ. ಈಗ ಅವಿಭಕ್ತ ಕುಟುಂಬ ಕಾಣೆ ಆಗ್ಯಾವ. ಅವಿಭಕ್ತ ಕುಟುಂಬದೊಳಗೆ ಪ್ರೀತಿ ಇರ್ತಿತ್ತು. ತಮ್ಮ ನೀ ತಗೋ, ಒಂದು ತುತ್ತು ನೀ ತಗೋ, ಒಂದು ರೊಟ್ಟಿ ತಂದ್ರೆ ಅದ್ರೊಳಗೆ 4 ಭಾಗ ಮಾಡಿ ಒಂದು ತುತ್ತು ನೀ ತಗೋ, ಒಂದು ತುತ್ತು ನೀ ತಗೋ ಅಂತ ಕೊಡೋದಿತ್ತು. ಈಗಿಲ್ಲ, ಅವಿಭಕ್ತ ಕುಟುಂಬ ಹೋಗ್ಬಿಟ್ಟವ. ಈಗ ಒಂದೇ ಕುಟುಂಬ. ಈಗ ಹಂಗ ಪ್ರೀತಿ ಕುಟುಂಬದೊಳಗ ಪ್ರೀತಿ ಬೆಳೀತದ. ಆ ತತ್ವವನ್ನು ಅಳವಡಿಸ್ಕೊಳ್ಬೇಕಾಗ್ತದ. ಸಹನೆಯ ಪ್ರೀತಿ. ಸಹನೆ ಅಂದ್ರೆ ಹೆಂಗ? ನಾವೇನಾದ್ರೂ ತಪ್ಪು ಮಾಡಿರ್ಬೋದು, ಒಂದ್ ಸ್ವಲ್ಪ ತಡವಾಗಿ ನಿರ್ಧಾರವನ್ನು ತಗೋಬೇಕು. ಸಹನೆಯ ಪ್ರೀತಿ ಅಂದ್ರ ನಾವು ಒಂದ್ ಸ್ವಲ್ಪ ಏನಾದ್ರೂ ತಪ್ಪಾದಾಗ ಅದನ್ನ ಅರಿತು ನಡೆಯೋದನ್ನ ಸಹನೆಯ ಪ್ರೀತಿ ಅಂತಾರ. 7ನೇ ನೀತಿ ಅಂದ್ರೆ ಏನು? ವಿನಯದ ನೀತಿ ಅಂದ್ರೆ ಏನು? ಯಾರ ಗುರುಗಳು ಬರ್ಲಿ, ಯಾರ ಹಿರಿಯರು ಬರ್ಲಿ, ಅವರಿಗೆ ಗೌರವವನ್ನು ಕೊಡಬೇಕು. ಅದು ಗೌರವ ನೀತಿ ಆಗ್ತದ. ಇನ್ನ ಭಕ್ತಿಯ ನೀತಿ ಅಂದ್ರೆ ಏನು? ಭಕ್ತಿಯ ನೀತಿ ಅಂದ್ರೆ ಏನು? ಭಕ್ತಿ ಅಂದ್ರ ನನ್ನ ಕಡೆ ನಾ ಬಡವ ಎಷ್ಟೇ ಇರಲಿ, ಆದ್ರ ಒಂದು ತುತ್ತಿನಾಗ ಇನ್ನೊಬ್ಬರಿಗೆ ಕೊಡ್ತೀವಲ್ಲ, ಅದು ಭಕ್ತಿಯ ನೀತಿ ಆಗ್ತದ. ಹಂಗ ಕರ್ಮ ಯಾರನ್ನೂ ತಿಳಿಯೋದಿಲ್ಲ. ಮುಳ್ಳಿನ ಮೇಲೆ ಬಟ್ಟಿ ಮೇಲೆ ಮುಳ್ಳು ಬೀಳುದು, ಆದ್ರ ಬಟ್ಟೆ ಅರಿತದ. ಮುಳ್ಳಿನ ಮೇಲೆ ಬಟ್ಟಿ ಬೀಳಿದ್ರ, ಬಟ್ಟಿ ಮೇಲೆ ಮುಳ್ಳು ಬಿದ್ರ ಬಟ್ಟಿನ ಅರಿತದ. ಹಂಗ ನಮ್ಮ ಜೀವನದೊಳಗ ಸುಖ ದುಃಖಗಳು ಬರ್ತಾವ. ಅದರೊಳಗ ಸಂತೋಷ ಎಂಬುದನ್ನು ಅನುಸರಿಸದೊಳಗ ಅದೇ ಮಾನವ ಜನ್ಮ. ಕರ್ಮ ಶಿವನಿಗೂ ಕೂಡ ಕರ್ಮ ಬಿಡ್ಲಿಲ್ಲವ. ಹೆಂಗ? ಶಿವನಿಗೂ ಕೂಡ ಕರ್ಮ ಬಿಡ್ಲಿಲ್ಲ. ಇವತ್ತು ಯಾವಾರ? ಶನಿವಾರ. ಇವತ್ತು ಶನಿದೇವನ ಪೂಜೆ. ಯಾರ ಪೂಜೆ? ಶನಿದೇವನ ಪೂಜೆ. ಶನಿದೇವರು ಮತ್ತೆ ಯಮಧರ್ಮ ಪ್ರಾಮಾಣಿಕವಂತರು, ಎಲ್ಲರಿಗೂ ಕಾಡ್ತಾರ. ಆದ್ರ ಪ್ರಾಮಾಣಿಕವಂತರು ನಮ್ಮ ಕಣ್ಣಿಗೆ ಅವ್ರ ಬೈತೀವಿ. ಯಮಧರ್ಮನ ಬೈತೀವಿ. ನಮ್ಮ ಜೀವನ ಯಮಧರ್ಮನ ಬೈತೀವಿ. ಶನಿದೇವ ನಮ್ಮ ಈ ಬಡವಿದ್ರ ಶನಿದೇವ ಬೆನ್ನ ಹತ್ತಿಬಿಟ್ಟನ, ಅವನವನು ಶನಿದೇವ ಬೆನ್ನ ಹತ್ತಿಬಿಟ್ಟ ನೋಡಂತ ಬೈತೀವಿ. ಹಂಗ ಶಿವನಿಗೂ ಕೂಡ ಶನಿದೇವ ಬೆನ್ನ ಹತ್ತಿಬಿಟ್ಟನ. ಬೆನ್ನ ಹತ್ತಿದಾಗ ಶಿವನ ಹತ್ರ ಬರ್ತಾರ. ಶಿವನ ಹತ್ರ ಬಂದಾಗ ಇವತ್ತು ನಾಳೆ ನಿಮಗ್ ಚಲೋ ಆಗ್ತದ. ಶಿವ ಹೇಳ್ತಾನ, ಏನ್ ಚಲೋ ಆಗ್ತದ ಮಾರಾಯ? ನೀನ ಸೃಷ್ಟಿ ಮಾಡಿಯಪ್ಪ ನನ್ನ ಶನಿದೇವ. ನಾಳೆಯಿಂದ ನಿನ್ ಕಾಡ್ತೀನಿ. ಮತ್ತೆ ನಾಳೆಯಿಂದ ನಿನ್ ಕಾಡ್ತೀನಿ. ನೋಡಾಗಲ್ಲ. ನಾನಾ ನಿನ್ನ ಸೃಷ್ಟಿ ಮಾಡೀನಿ, ಶನಿದೇವನನ್ನ ನಾನಾ ಸೃಷ್ಟಿ ಮಾಡೀನಿ, ನನ್ನ ಕಾಡ್ತೀವ ಮಾರಾಯ? ನಾನಾ ಸೃಷ್ಟಿ ಮಾಡೋ ಮುಂದೆ ನೀ ಏನ್ ನನ್ ಕಾಡ್ಬಾರ್ದು ಅಂತ ಹೇಳಿ ಸೃಷ್ಟಿ ಮಾಡಿ ಏನ?
ನೀವೇನು ಸೃಷ್ಟಿ ಮಾಡಿ ಏನ ಅಂದಾಗ ಶಿವ ಹೇಳ್ತಾನ. ಶಿವ ಏನ್ ಹೇಳ್ತಾನ, ನಾನಿಂದ ಕಾಡು ಕಾಡು ಅಂದಾಗ ಮರ್ದಿನ ಆತು, ಸೂರ್ಯೋದಯ ಆತು. ಶಿವ ಅಂತಾನ ಇವತ್ತು ಶನಿದೇವ ಬರ್ತಾನ, ಕಾಡ್ತಾನಲ್ಲ, ಏನ್ ಮಾಡ್ಬೇಕು ಅಂತ ಐಡಿಯಾ ಹಾಕಿಬಿಟ್ಟೆ ಏನ ನೆನಪಾತು. ಇವತ್ತು ಎಂಟಿ ಯಾರು, ಪಾರ್ವತಿನ ತವ್ರ ಮನೆಗೆ ಕಳಿಸುತ್ತಾನ. ಗಣೇಶ ಮಕ್ಕಳನ್ನು ಕೂಡ ಮನೆಯಿಂದ ಕಳಿಸ್ತಾನ. ನಂತರ ನಂದಿನೂ ಕೂಡ ಮನೆಯಿಂದ ಕಳಿಸುತ್ತಾನ. ಕೊರಳಾಗ ಹಾವು ಇರ್ತದಲ್ಲ, ಅವನು ಕೂಡ ತೆಗೆದು ಇಟ್ಟಾಗ 7 ವರ್ಷ ತಪಸ್ಸು ಕುಂದಿರ್ತಾನೆ ಶಿವ. 7 ವರ್ಷ ತಪಸ್ಸು ಕುಂತಾಗ ಶನಿದೇವ ಬರ್ತಾನ. ಅಪ್ಪ ಕಾಡಿಂದ ಹಾಕು, ನಿನ್ ತಪಸ್ಸು ಈಗ ಮುಗಿಸ್ಬೋದು. ಏ ಹುಚ್ಚ ನನ್ನ ಹೆಂಗ್ ಕಾಡಿದಪ್ಪ. ಮತ್ತೆ 8 ಮಕ್ಳು ಇದ್ರು, ಅವರೇ ಮನೆಗೆ ಹೋದ್ರು. ನಿನಗ ನಂದಿನ ಕೂಡ ಮನೆ ಬಿಟ್ಟು ಹೋಗ ಮಾಡೀನಿ. ನಿನ್ ಕೊರಳೊಳಗ ಹಾವಿತ್ತು, ಅವನು ಕೂಡ ಮನೆಯಿಂದ ಹೊರಗಟ್ಟಿನಿ. ಅದ ನನ್ ಪವರ್ಫುಲ್ ಅಂತ ಶನಿದೇವರು ಹೇಳ್ತಾನ. ಕರ್ಮ ಅನ್ನೋದು ದೇವ್ರನ್ನೂ ಬಿಡುವುದಿಲ್ಲ, ನಮಗೂ ಬಿಡೋದಿಲ್ಲ. ಬೇರೆ ಹೆಂಗ್ ಬರ್ತದ, ಬೇರೆ ರಾಮಾಯಣದೊಳಗ ಸೀತೆಯನ್ನು ಹುಡುಕೋಕ ಹನುಮಂತ ಹೋಗ್ತಾನ. ಹನುಮಂತ ಹೋದಾಗ ರಾಮ ಹೇಳ್ತಾನ, ಉತ್ತರ ದಿಕ್ಕಿಗೆ ಒಬ್ರು ಹೋಗ್ರಿ, ದಕ್ಷಿಣ ದಿಕ್ಕಿಗೆ ಒಬ್ರು ಹೋಗ್ರಿ, ಪೂರ್ವ ದಿಕ್ಕಿಗೆ ಒಬ್ರು ಹೋಗ್ರಿ, ಪಶ್ಚಿಮ ದಿಕ್ಕಿಗೆ ಒಬ್ರು ಹೋಗ್ರಿ, 4 ದಿಕ್ಕಿಗೆ ಒಬ್ರೊಬ್ರು ಹೋಗ್ರಿ ಅಂತ ಯಾರು ಕಳಿಸ್ತಾರ? ರಾಮ ಕಳಿಸ್ತಾನ. ರಾಮ ಕಳಿಸಿದಾಗ ಆಂಜನೇಯ ಶ್ರೀಲಂಕದ ಕಡೆ ಬರ್ತಾನ. ಶ್ರೀಲಂಕದ ಕಡೆ ಬಂದಾಗ ಸಮುದ್ರ ಇರ್ತದ. ಇದನ್ನ ಹೆಂಗ್ ದಾಟಬೇಕು? ಈ ಸಮುದ್ರವನ್ನು ಹೆಂಗ್ ದಾಟಬೇಕು? ಮುಂದಕ್ಕೆ ಹೋಗ್ಬೇಕಾಗ್ತದ. ಮತ್ತೆ ಸೀತೆಯನ್ನು ಹುಡುಕ್ಬೇಕು, ಮುಂದಕ್ಕೆ ಹೋಗ್ಬೇಕಲ್ಲ. ಸಮುದ್ರವನ್ನ ಹೆಂಗ್ ದಾಟಬೇಕು? ಅಲ್ಲಿ ಜಾಂಬವಂತರು ಅಂತ ಬರ್ತಾರೆ, ಜಾಂಬವಂತರು ಅಂತ ಇರ್ತಾರ ಗುರುಗಳು. ಜಾಂಬವಂತರು ಆಂಜನೇಯಗೆ ಹೇಳ್ತಾರೆ, ಈ ಸಮುದ್ರವನ್ನು ದಾಟಪ್ಪ ಅಪ್ಪರ, ಕಷ್ಟ. ಆಂಜನೇಯ ಹೇಳ್ತಾನ, ಇದು ಕಷ್ಟ, ನಿಂದ ಸಾಧ್ಯ ಆಗ್ತಲ್ಲ, ಇದಕ್ಕೆ ರಾಮನ ಬರ್ಬೇಕು ಅಂತ ಆಂಜನೇಯ ಹೇಳ್ತಾನ. ಆಂಜನೇಯಗ ಜಾಂಬವಂತರು ಏನ್ ಹೇಳ್ತಾರೆ ಗೊತ್ತು? ಪ್ರೇಮಿಯ, ನೀನು ಸಣ್ಣ ವಯಸ್ಸಿದ್ದಾಗ ಸೂರ್ಯನೇ ನುಂಗಕ್ ಹೋಗಿದ್ದಿ. ಹಂಗತಿ ಇಲ್ಲಿಂದ ಅಲ್ಲಿಗೆ ಆರೋ ಶಕ್ತಿ ಅದ. ಇಲ್ಲಿಂದ ಆ ಸಮುದ್ರದಿಂದ ಶ್ರೀಲಂಕಕ್ಕೆ ಆರೋ ಶಕ್ತಿ ಅದ. ನೀನು ಬಲ್ಲೆ ಅಂತ ಜಾಂಬವತರು ಬೇರೆ ತುಂಬಾ ಹೇಳ್ತಾನ ಆಂಜನೇಯ. ಆದ್ರ ಆಯ್ತಪ್ಪ, ಆದ್ರ ನಾನು ಗಾಳಿ ಜೊತೆ ಆಡ್ತೀನಿ ಅಂದಾಗ 1ನೇ ಸಲ ಪ್ರಯತ್ನ ವಿಫಲವಾಗ್ತದ, 2ನೇ ಸಲ ಪ್ರಯತ್ನ ಯಶಸ್ವಿ ಆಗ್ತದ. ಸೀತೆ ಹತ್ತಿರ ಹೋಗ್ತಾನ. ಹಂಗತಿ ನಮಗೂ ಕೂಡ ಗುರು ಹಿರಿಯರ ಮಾರ್ಗ ಇದ್ರ ಧೈರ್ಯ, ಪುಣ್ಯ, ಸಹನೆ ಅನ್ನೋದು ನಮಗೆ ಬರ್ತದ. ನಾವು ಯಾವುದೇ ಆಸೆಯನ್ನು ಇಟ್ಕೋಬಾರ್ದು. ಕಾಯಕದೊಳಗೆ ನಿರಂತರವಾಗಿರ್ಬೇಕು. ನಾವು ಧರ್ಮದ ಮಾರ್ಗದೊಳಗೆ ನಡಿಬೇಕು. ಈಗ ಮನೆಯೊಳಗ ಒಬ್ಬ ತಾಯಿ ಇರ್ತಾಳಲ್ಲ, ಗಂಡನ ಮನೆಗೆ ಕೊಟ್ಟಿನ ಮ್ಯಾಕ ಹೆಂಗಿರ್ಬೇಕು? ಗಂಡನ ಮನೆಗೆ ಕೊಟ್ಟಿನ ಮ್ಯಾಕ ಎರಿಗೆ ಹೇಳ್ತು, ಪಾಣಿ ಕೆರಿಗೆ ಹೇಳ್ತು ಅನ್ನಂಗಿರ್ಬೇಕು. ಇರಬಾರ್ದು. ಇಲ್ಲಿ ಆ ತಾಯಿ, ತಂದೆ ತಾಯಿ ತಾಕ ಹೆಂಗಿದ್ರು, ಅತ್ತೆ ಮಾವರ ತಾಕ ಹಂಗ ಇರ್ಬೇಕು. ಏನ ಜಗಳ ನಡೀಲಿ, ಗಂಡ ಹೆಂಡರ ಜಗಳ ಉಂಡು ಮಲಗೋ ತನಕ
ಏನೋ ಗಂಡ ಹೆಂಡರ ಜಗಳ ಉಂಡು ತನಕ ನಮ್ಮ ಮನೆಯೊಳಗೆ ಏನೋ ಜಗಳ ಇರ್ಲಿ, ವಸನ್ ದಾಟಿ ಅದನ್ನ ಯಾರಿಗೂ ಹೇಳ್ಬಾರ್ದು. ವಸನ್ ದಾಟಿ ಅದನ್ನ ಯಾರಿಗೂ ಹೇಳ್ಬಾರ್ದು ಅಂತ ಸಂಸ್ಕಾರವನ್ನು ಕಲಿಬೇಕು ಈಗಿನ ಕಾಲದ ಹೆಣ್ಮಕ್ಳು. ಈಗೆಲ್ಲ ಪುಣ್ಯಾಶ್ರಮಗಳು ಹೆಚ್ಚಾಗಿ ಹೊಂಟ್ಬಿಟ್ಟವ. ಪುಣ್ಯಾಶ್ರಮಗಳು ಹೆಚ್ಚಾಗಿ ಹೊಂಟ್ಬಿಟ್ಟವ. ಯಾವತ್ತು ನಮ್ಮ ಮನಸ್ಸಿನೊಳಗ ತಂದೆ ತಾಯಿ ಎಂದು ಪೂಜೆ ಮಾಡ್ತೀವಿ, ಅವರಷ್ಟು ಶ್ರೇಷ್ಠರು ಯಾರೂ ಇಲ್ಲ. ಎಲ್ಲರೂ ತಪ್ಪು ಮಾಡ್ಬೋದು, ನೀವು ತಪ್ಪು ಮಾಡ್ಬೋದು, ನಾನು ತಪ್ಪು ಮಾಡ್ಬೋದು. ದಾರಿ ಒಳಗೆ ಕಲಿಬಿಟ್ಟಿರ್ತಾವ, ದಾರಿ ಒಳಗೆ ಹೋಗೋ ಮುಂದೆ ಕಲಿಬಿಟ್ಟಿರ್ತಾವ, ಎಡಿ ಬೀಳ್ಬೋದು. ತಪ್ಪು ಒಪ್ಪು ಸಹಜ ಮಾರ್ಗದೊಳಗೆ ನಡ್ಕೊಂಡು ಹೋಗ್ಬೇಕು. ಈಗ ಗೀತಗಳು ನಂದ ಯಾಕ ಬರಲಿಲ್ಲ ಶ್ರೀ ಮಧುರ ಗ್ರಾಮದ ಮಲೆಯ ತಾತ ಇನ್ನು ಯಾಕ ಬರಲಿಲ್ಲ. ಬರಕಿನಂದ ಯಾಕ ಬರಲಿಲ್ಲ ಶ್ರೀ ಮಧುರ ಗ್ರಾಮದ ಮಲೆಯ ತಾತ ಯಾಕ ಬರಲಿಲ್ಲ. ಗಡಿಬಿಡಿಯಿಂದ ಗೂಡಿಯನ ಬೀಸಿ ಸುಮ್ಮನೆ ದಣದೆ ಗಡಿಬಿಡಿಯಿಂದ ಗೂಡಿಯನ ಬೀಸಿ ಒಡಿಯಾಗಾರಿಗೆ ಉರುಣಾಗಡಬೋ ಬಡ ಚೊಂಡಿಯನ ಮೂಡಾಲರಿಯಾದೆ ಮುನ್ನವಯದ್ದು ಮಹಿಯನ್ನು ಸಾರಿಸಿದೆ. ಹೌದಾ? ಮಡಿಯುಳಿಯಿಂದ ಹಂಗರಾಗ ರಂಗೋಲಿಯ ಹಾಕಿ, ಮಡಿಯುಳಿಯಿಂದ ಹಂಗರಾಗ ರಂಗೋಲಿಯ ಹಾಕಿ ದಾರಿ ಕಾಜರು ಇನ್ನೂ ಬರಲಿಲ್ಲ. ತನವರು ಹೊರಗಿನಂದ ಯಾಕ ಬರಲಿಲ್ಲ. ಓ ದೂರ ಗ್ರಾಮದ ಮಲೆಯಂದ ಯಾಕ ಬರಲಿಲ್ಲ. ಓ ದೂರ ಗ್ರಾಮದ ಮಲೆಯ ಅತ್ತ ಯಾಕ ಬರಲಿಲ್ಲ. ಗದ್ದಿಗೆ ಮಾಡಿ ಮರ್ಯಾದಂತೆ ಬಿಡುವ ಪತ್ರಿಯ ಪೂಜೆಗೆ ಮಾಡಂತೆ ಸರಿಯಾ ಕಂಬಳ ಗದ್ದು ಗುಣ ಮಾಡಿ ಮರ್ಯಾದಂತೆ ಬಿಡುವ ಪತ್ರಿಯ ಪೂಜೆಗೆ ಮಾಡಂತೆ ಇವತ್ತು ಕುಂಕುಮ ಗಂಧವದೇನು ಗದ್ದಿಗೆ ಮಾಡಿ ಮರ್ಯಾದಂತೆ ಬಿಡುವ ಪತ್ರಿಯ ಪೂಜೆಗೆ ನಾದಂತೆ ಇವತ್ತು ಕುಂಕುಮ ಗಂಧವದೇನು ಪೂಜೆಗಳಾದಂತೆ ದೂರ ಗ್ರಾಮದ ಮಲ್ಲಯ್ಯ ತಾತನವರು ಅವನ ಪುಣ್ಯಚಾರಿ. ದೂರ ಗ್ರಾಮದ ಬಾಲಯ್ಯ
ಬಂಡಗ ಅಪ್ಪಗನ ಗಂಟೆ ಮೊದಲು ಬಣ್ಣದ ರೇಷಿನ ಬಂಡಗ ಅಪ್ಪಗನ ಗಂಟೆ ಆ ಬುದೂರ ಗ್ರಾಮದ ಕಾದಿಗಾದರು ಇನ್ನೂ ಬರಲಿಲ್ಲ ಕಾದಿಗಾದರು ಇನ್ನೂ ಬರಲಿಲ್ಲ ಮಾಡದೆ ಮೂಲಿ ಹಣ ಎಳೆದೆ ಸುಮ್ಮಾನ ಕೊಡದೆ ಊಟ ಮಾಡದೆ ಮೂಲಿ ಹಣ ಎಳೆದೆ ಮಾಲಯ್ಯ ತನ್ನವರು ಮಾಯತಿ ಬಂದು ಗಟ್ಟಿಯಾದರೆ ಮಾಲಯ್ಯ ತನ್ನವರು ಗಟ್ಟೆ ಬಂದು ಗಟ್ಟಿಯಾದರೆ ಊಟವನ್ನು ಚೆನ್ನ ಕೊಟ್ಟು ಮತಮಯವಾಯಾರು ಊಟವನ್ನು ಚೆನ್ನ ಕೊಟ್ಟು ಮತಮಯವಾಯಾರು ಗೋದೂರ ಗ್ರಾಮದ ಮತದವರು ಅವನ ಪುರುಷರು ದಾಳಿಗಾರರು ಇನ್ನೂ ಬರಲಿಲ್ಲ ದಾಳಿಗಾರರು ಇನ್ನೂ ಬರಲಿಲ್ಲ ಕೊರತೆ ನಂದ ಯಾಕೆ ಬರಲಿಲ್ಲ ಶ್ರೀ ಬದೂರ ಗ್ರಾಮದ ಮನೆಯ ತೋಟು ಯೋಕೆ ಬರಲಿಲ್ಲ ಶ್ರೀ ಬದೂರ ಗ್ರಾಮದ ಮನೆಯ ತೋಟು ಯೋಕೆ ಬರಲಿಲ್ಲ ಶ್ರೀ ಬದೂರ ಗ್ರಾಮದ ಮನೆಯ ತೋಟು ಯೋಕೆ ಬರಲಿಲ್ಲ ವಚನ ಸಾಹಿತ್ಯ ಜನಪದ ಸಾಹಿತ್ಯ ಅಂತ ಬರ್ತದೆವ. ಜನಪದ ಸಾಹಿತ್ಯ ಅಂದ್ರೆ ಏನು? ಜನಪದ ಅಂದ್ರೆ ಹಿಂದಿನ ಕಾಲದೊಳಗೆ ಭಾಳಷ್ಟು ಚೆನ್ನಾಗಿ ಹಾಡ್ತಿದ್ರು. ಅವಾಗೆಲ್ಲ ಸಿರಿ ಕಾಣಿತ್ತು ಅಂದ್ರೆ ಹಸಿರು ಕಡ್ಡಿ ಹಸಿರಿತು ಹುಸರ್ಗ ಮ್ಯಾಲ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ಯವ್ವ ಹಸಿರು ಕಡ್ಡಿ ಹಸಿರಿತು ಹುಸರ್ಗ ಮ್ಯಾಲ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ಅವಾಗ ಪಟ್ಟಣ ಪದ ಅಂತ ಇರ್ತದವ. ನನ್ನ ಮುದ್ದ ಬಂಗಾರ ಅಂತಿದ್ರು. ಎಷ್ಟೇ ಕರ್ಗಿರ್ಲಿ ಮಗ, ಎಷ್ಟೇ ಕರ್ಗಿದ್ರು ನನ್ನ ಬಂಗಾರ ನನ್ನ ಚಿನ್ನ ಅಂತ ವರ್ಣನೆಯನ್ನು ತಾಯಂದ್ರು ಮಾಡ್ತಿದ್ರು. ಈಗ ಒಡಪು ಹೇಳ್ಬಿಟ್ಟವ, ಒಡಪು ಭರ್ಜರಿ ಹೇಳ್ತಿದ್ರು. ಆ ಕಡೆಗೆ ಹೇಳೋದು ಒಂಬಳ, ಈ ಕಡೆ